ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 3 ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು. ಜೊತೆಗೆ 15ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಸೊ ಹಾಗಾದ್ರೆ ಈ ಒಂದು 15ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂತದ್ದು ನಿಜನಾ? ಯಾವಾಗ ಬಿಡುಗಡೆ ಆಗ್ತಾ ಇದೆ? ಸೊ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸೊ 3 ಭರ್ಜರಿ ಗುಡ್ ನ್ಯೂಸ್ ಗಳು ನಿಮಗೆ ತುಂಬಾನೇ ಖುಷಿ ಪಡುವಂತಹ ವಿಷಯ. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 12 ಹಾಗೂ 13ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ, ಸೊ ಅವರಿಗೆ ಮತ್ತಷ್ಟು ಖುಷಿ ಪಡುವಂತಹ ವಿಚಾರವಾಗಿರುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಈಗಾಗಲೇ ಕಾಣ್ತಾ ಇದ್ದೀರಾ. ಒಂದು ಕಳೆದ 10ನೇ ಏನ್ ಕಂತು ಮುಗಿತಲ್ಲ, ಸೊ ಆ ಕಡೆಯಿಂದ ಈ ಒಂದು 14ನೇ ಕಂತಿನವರೆಗೂ ಕೂಡ ಎಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದಾವೆ ಲೆಕ್ಕಾಚಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅಷ್ಟೊಂದು ರೇಷನ್ ಕಾರ್ಡ್ಗಳು, ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದಾವಂತೆ. ಸೊ ಇನ್ನೂ ಕೂಡ ಆಗ್ತಾ ಇದಾವೆ. ಟೋಟಲಿ 40 ಲಕ್ಷ ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂತಹ ಚಾನ್ಸಸ್ ಇದೆ. ಸೊ ಇಂತದ್ರ ಮೇರೆಗೆ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಆಹಾರ ಇಲಾಖೆ ಕೊಟ್ಟಿರುವಂತದ್ದು. ಸೊ ಯಾರ ಒಂದು ರೇಷನ್ಸ್ ಕಾರ್ಡ್ಗಳು ತಾಂತ್ರಿಕ ದೋಷದಿಂದ ರದ್ದಾಗಿದೆ, ಸೊ ಅದಕ್ಕೆ ಸೊಲ್ಯೂಷನ್ ಅನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಒಂದೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರತ್ತೆ, ಓಕೆ ಇಲ್ಲ ಅನ್ನೋದಿಲ್ಲ. ಸೊ ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳಿಗೂ ಏನ್ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ನೀವು, ಸೊ ಅಂತವರೆಗೂ ಕೂಡ ಹಣ ಹೋಗಿರೋದಿಲ್ಲ. ಇಲ್ಲಿ ಮುಖ್ಯವಾಗಿ ನೀವು ಏನ್ ತಿಳ್ಕೊಂಡ್ಬಿಟ್ಟಿರ್ತೀರಾ, ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅದಕ್ಕೆ ಬಂದಿಲ್ಲ ಅಂತ ಅನ್ಕೊಂಡ್ ಬಿಟ್ಟಿರ್ತೀರಾ. ಸೊ ಸಾಕಷ್ಟು ಓಡಾಡ್ತೀರಾ, ಅವಾಗೂ ಕೂಡ ಕೆಲಸ ಆಗೋದಿಲ್ಲ. ನಿಮ್ ರೇಷನ್ ಕಾರ್ಡ್ ಇದೆ ಆದ್ರೂ ಸಹಿತ ನಿಮ್ಗೆ ಹಣ ಬಂದಿಲ್ಲ, ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅಂತ ಹೇಳ್ತಾರೆ. ಸೊ ಅಷ್ಟೇ, ಮತ್ತೇನಿಲ್ಲ. ಆಹಾರ ಇಲಾಖೆದವರು ಅವ್ರಿಗೆ ಹೇಳ್ತಾರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ರೇಷನ್ಸ್ ಕಾರ್ಡ್ ದವ್ರಿಗೆ ಅಂದ್ರೆ ಈ ಒಂದು ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ಅಂತ ಹೇಳ್ತಾರೆ. ಮತ್ತೇನಾಗುದಿಲ್ಲ. ಅವಾಗ ನೀವು ಕನ್ಫ್ಯೂಸ್ ಆಗಿ ಬಿಡ್ತೀರಾ. ಸೊ ಇದೇನಾಗುದಿಲ್ಲ ಬಿಡಿ ಅಂತ ಬಿಡ್ತೀರಾ. ಸೊ ಇಲ್ಲಿ ಒಂದು ನೀವು ಗಮನಕ್ಕೆ ತೆಗೆದುಕೊಂಡಿಲ್ಲ, ಬಹಳಷ್ಟು ಫಲಾನುಭವಿಗಳದ್ದು ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿಲ್ಲ, ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಇಲ್ಲ, ಬ್ಯಾಂಕ್ ಅಕೌಂಟ್ ಗಳಲ್ಲಿ ಹಣ ಹಾಕೋದು ತೆಗೆಯೋದು ಮಾಡಿರೋದಿಲ್ಲ. ಮುಖ್ಯವಾಗಿ ಹಳ್ಳಿಯಲ್ಲಿರುವಂತಹ ಮಹಿಳೆಯರು ಏನ್ ಮಾಡಿದ್ದಾರೆ, ಅಮೌಂಟ್ ಅನ್ನ ಹಾಕೋದು ತೆಗೆಯೋದು ಮಾಡಿಲ್ಲ. ಸೊ ಹೀಗಾಗಿ ಆ ಒಂದು ಅಮೌಂಟ್ ಅನ್ನ ಈಗ ಟ್ರಾನ್ಸಾಕ್ಷನ್ ಇಲ್ಲದ ಕಾರಣಕ್ಕಾಗಿ ಬ್ಯಾಂಕ್ ನವ್ರು ಏನ್ ಮಾಡಿರ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಡೆಡ್ ಅಕೌಂಟ್ ಅಂತ ಮಾಡಿಬಿಟ್ಟಿರ್ತಾರೆ. ಸೊ ಈಗ ಆದ ಕಾರಣಕ್ಕಾಗಿ ನೀವು ಅದನ್ನ ಏನ್ ಮಾಡಿಸ್ಬೇಕಾಗತ್ತೆ, ಮತ್ತೆ ಚಾಲತಿ ಮಾಡ್ಬೇಕಾಗತ್ತೆ. ಮತ್ತೆ ಓಪನ್ ಮಾಡಿದ ತಕ್ಷಣ, ಸೊ ಓಪನ್ ಆದ ತಕ್ಷಣ ನಿಮಗೆ ಅಮೌಂಟ್ ಹಾಕೋದು ತೆಗೆದು ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಟ್ರಾನ್ಸಾಕ್ಷನ್ ಅಲ್ಲಿಂದಲೇ ನೀವು ಹಾಕೊಂಡು ತೆಗಿಬಹುದು. ನಿಮ್ಮ ಹತ್ರ ದುಡ್ಡು ಇರ್ಲಿಲ್ಲಪ್ಪ ಅಂದ್ರೆ ಯಾರ ಹತ್ರನೂ ಇಸ್ಕೊಂಡು, ಸೊ ಅಲ್ಲಿಂದಲೇ ಅಮೌಂಟ್ ಹಾಕೊಂಡು ತೆಗೆದು ಮಾಡಿದ್ರು ಸಹಿತ ನಡೆಯುತ್ತೆ. ಆದ್ರೆ ಒಟ್ಟಾರೆಯಾಗಿ ಟ್ರಾನ್ಸಾಕ್ಷನ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬೇಕಾಗಿರತ್ತೆ. ಓಪನ್ ಆದ ತಕ್ಷಣ ನೀವೇನ್ ಮಾಡ್ಬೇಕಾಗತ್ತೆ, ಆ ಒಂದು ಅಕೌಂಟ್ ಚಾಲ್ತಿ ಆಗತ್ತೆ. ಸೊ ನಂತರ ಆ ಒಂದು ಪೆಂಡಿಂಗ್ ಉಳಿದಿರತ್ತೆ ಹಣ, ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವಾಪಸ್ ಆಗಿ ಹಣ ಹೋಗಿರತ್ತೆ. ನೆಕ್ಸ್ಟ್ ಮಂತ್ ಹಿಡ್ಕೊಂಡು ಆ ಒಂದು ಹಣಗಳು ಬರ್ಲಿಕ್ಕೆ ಪ್ರಾರಂಭವಾಗತ್ತೆ. ಸೊ ಅವಾಗ ನಿಮಗೆ ಒಂದು ಹಣ ಜಮಾ ಆಗ್ತಾ ಹೋಗುತ್ತೆ. ಇದೊಂದು ಗುಡ್ ನ್ಯೂಸ್. ಆದ್ರೆ ಸೊ ಇನ್ನೊಂದು 15ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಡೋದಿತ್ತು. ಬಹಳಷ್ಟು ಫಲಾನುಭವಿಗಳು 15ನೇ ಕಂತಿನ ಹಣ ಬರಬೇಕಾಗಿದೆ ಅಂತ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರಿ. ಇಲ್ಲಿ ಕೇಳಿ ವೀಕ್ಷಕರೇ, ನಿಮಗೆ ಒಂದೇ ತಿಂಗಳಲ್ಲಿ ಈಗಾಗಲೇ 2 ಕಂತಿನ ಹಣ ಈಗ ಹೋದ ತಿಂಗಳು ಜಮಾ ಆಗಿದೆ. ಸೊ ಅದೇ ರೀತಿ ಈ ತಿಂಗಳು ಕೂಡ ಜಮಾ ಆಗತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಈಗಾಗಲೇ ನೋಡಿ 14ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ರು, ಈಗ ಸದ್ಯಕ್ಕೆ ನಿಮಗೆ ಬಿಡುಗಡೆ ಮಾಡಿದಾರನು ಕೂಡ. ಅದೇ ರೀತಿಯಾಗಿ 15ನೇ ಕಂತಿನ ಹಣ ನಿಮಗೆ ಈಗಾಗಲೇ ಬಿಡುಗಡೆ ಆಗಿದೆ, ಜಮಾ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ತಪ್ಪು ಕಲ್ಪನೆ. 14ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ. 15ನೇ ಕಂತಿನ ಹಣ ಗುಡ್ ನ್ಯೂಸ್ ಇದ್ದಿರುವಂತದ್ದು ಇದೇ ಒಂದು ನವೆಂಬರ್ ಕೊನೆಯ ವೀಕ್ ನಲ್ಲಿ, ಕೊನೆಯ ವಾರದಲ್ಲಿ ನಿಮಗೆ 2,000 ರೂಪಾಯಿ ಬರುತ್ತೆ. ಇಲ್ಲಪ್ಪ ಅಂದ್ರೆ ಇನ್ನು ಡಿಸೆಂಬರ್ 1ನೇ ವೀಕ್ ನಲ್ಲಿ ಬರುವಂತಹ ಚಾನ್ಸಸ್ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ 14ನೇ ಕಂತಿನ ಹಣ ಎಲ್ಲರ ಖಾತೆಗೆ ಪ್ರತಿಯೊಬ್ಬರಿಗೂ ಹೋಗ್ಲೇಬೇಕಾಗುವಂತಹ ಒಂದು ಕೆಲಸವನ್ನ ನಾವು ಮಾಡೋಣ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೋಗಿ ಮುಟ್ಬೇಕಾಗಿರುವಂತದ್ದು 2,000 ರೂಪಾಯಿ ಹಣ. ಸೊ ನಾವು ಈಗ ನಮಗಷ್ಟೇ ಬಂದ್ರೆ ಮತ್ತೆ ಈಗ 15ನೇ ಕಂತಿನ ಹಣ ಬರ್ಲಿ ಅಂತ ಕಾಯ್ತಾ ಕೂತ್ರೆ ಇದಲ್ಲ. ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹಣ ಹಾಕುವ ಹಾಗೆ, ಎಲ್ಲರಿಗೂ ಕೂಡ ಹಣ ಹೋಗುವ ಹಾಗೆ ನಾವು ಆ ಕೆಲಸವನ್ನ ಮಾಡೋಣ. ಸದ್ಯಕ್ಕೆ ಎಲ್ಲರಿಗೂ ಕೂಡ ಜಮಾ ಆದ ತಕ್ಷಣ 15ನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡೋಣ. ಈಗ
ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರುವಂತದ್ದು, ಬಹಳಷ್ಟು ಫಲಾನುಭವಿಗಳೇನಿಲ್ಲ. ಸೊ ಅವ್ರಿಗೂ ಕೂಡ ಹಣ ಜಮಾ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಸರ್ಕಾರ ಮಾಡ್ತಾ ಇದೆ. ಸೊ ಇದೊಂದು ಗೃಹಲಕ್ಷ್ಮಿ ಯೋಜನೆ ಬಹಳ ಒಂದು ಮಹಿಳೆಯರಿಗೆ ಖುಷಿ ತರುವಂತಹ ಯೋಜನೆ ಅಂತಾನೆ ಹೇಳ್ಬೋದು, ಮತ್ತೇನಿಲ್ಲ. ಸೊ ಈಗ ಇಷ್ಟು ಅಪ್ಡೇಟ್ ಇತ್ತು. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಬಹಳಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆಗಿಬಿಟ್ಟಿರ್ತೀರ, ಒಂದು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅನ್ನುವಂಥದ್ದನ್ನ. ಇದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಯಾರ ರೇಷನ್ಸ್ ಕಾರ್ಡ್ಗಳು ಅಂದ್ರೆ ತಾಂತ್ರಿಕ ದೋಷದಿಂದ ರದ್ದಾಗಿದಾವ್ ನೋಡಿ, ಸೊ ಅವ್ರದ್ದು ಈಗಾಗಲೇ ಸೊಲ್ಯೂಷನ್ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ. ಬಹಳಷ್ಟು ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ, ನಾವ್ ಎಲಿಜಿಬಲ್ ಇದೀವಿ ಸರ್, ಆದ್ರೂ ಸಹಿತ ರದ್ದು ಮಾಡಿದ್ದಾರೆ, ಹೇಗ್ ಮಾಡೋದು, ಏನ್ ಮಾಡೋದು ತಿಳಿತಾ ಇಲ್ಲ, ನಮ್ಗೆ ಹಣನೇ ಜಮಾ ಆಗ್ತಾ ಇಲ್ಲ, ನಮ್ಗೆ ಅಮೌಂಟ್ ಬೇಕು ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಬಹಳಷ್ಟು ಜನರದ್ದು ಕಮೆಂಟ್ ಗಳನ್ನ ನೋಡಿದೀನಿ ನಾನು. ಸೊ ನಾನ್ ನಿಮಗೆ ಈಗಾಗಲೇ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದೀನಿ. ಮೂರನೇ ಗುಡ್ ನ್ಯೂಸ್ ಅನ್ನು ಕೂಡ ಹೇಳ್ತೀನಿ, ವೇಟ್ ಮಾಡಿ. ಸೊ ಇದಕ್ಕೆ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದೀನಿ. ಸೊ ಶಾರ್ಟ್ ಕಟ್ ನಲ್ಲಿ ಹೇಳ್ತೀನಿ ಕೇಳಿ, ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಮಾಹಿತಿನ ತಿಳಿಸ್ಕೊಡ್ಲೇಬೇಕಾಗತ್ತೆ. ಸೊ ರಿಪೀಟ್ ಆದ್ರೂ ಸಹಿತ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಹೋಗ್ಬೇಕಾಗತ್ತೆ, ಮತ್ತೇನಿಲ್ಲ. ಈಗ ನೋಡಿ, ನೀವು ಒಂದ್ ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಕ್ಷಮಿಸಿ, ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುವ ಹಾಗೆ ನಾನು ಹೇಳ್ಬೇಕಾಗತ್ತೆ. ಈಗ ನೋಡಿ, ಬಹಳಷ್ಟು ಫಲಾನುಭವಿಗಳದ್ದು ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ನೀವು ಒಂದು ಕೆಲಸ ಮಾಡಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡಿರ್ತೀರಾ, ಅದೇ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕಾಗಿಲ್ಲ. ಮೊದಲನೇದಾಗಿ ನೀವು ಎಲ್ಲಿ ಹೋಗ್ಬೇಕು, ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ಜಿಲ್ಲೆಯಲ್ಲಿರುವಂತಹ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ. ಯಾಕಪ್ಪ ಅಂತ ಕೇಳೋದಾದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡು ರದ್ದಾಗಿರುವಂತಹ ಕಾರಣನೇ GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು. ಈ ಕಾರಣಕ್ಕಾಗಿ ನೀವು ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ಸ್ ಗಳು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳು ಬಹಳ ಸೂಕ್ಷ್ಮವಾಗಿ ವೆರಿಫಿಕೇಶನ್ ಆಗ್ತವೆ. ಸೊ ವೆರಿಫಿಕೇಶನ್ ಆದ ತಕ್ಷಣ ಅಲ್ಲಿ ಏನಾದ್ರೂ ನಿಮ್ಮ ಒಂದು ಏನಾದ್ರೂ ಆದಾಯ ತೆರಿಗೆ ಪಾವತಿ ಮಾಡಿರು ಅಂತ ಕಂಡು ಬಂದಿದ್ದಾದ್ರೆ ನಿಮ್ಗೆ ಹಣ ಬರುದಿಲ್ಲ. ನೀವು ಒಂದು ವೇಳೆ ಆದಾಯ ತೆರಿಗೆ ಕಟ್ಟೋದಿಲ್ಲ ಅಂತ ಅನ್ನೋದಾದ್ರೆ, ಸೊ 100% ಆ ರೀತಿ ಬರೋದಿಲ್ಲ. ಆಗ ನಿಮಗೆ ಏನ್ ಮಾಡ್ತಾರೆ, ಅದನ್ನ ವೆರಿಫಿಕೇಶನ್ ಮಾಡಿ ಕರೆಕ್ಟ್ ಆಗಿದೆಯೋ ಅಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಂಡು ಸೊ ನಿಮಗೆ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಆ ಒಂದು ಪ್ರಮಾಣ ಪತ್ರವನ್ನ ನೀವೇನ್ ಮಾಡ್ಬೇಕು, 2 ಜೆರಾಕ್ಸ್ ಕಾಪಿಗಳನ್ನ ಮಾಡ್ಕೋಬೇಕಾಗತ್ತೆ. ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಂಡ್ಬಿಡಿ. ಸೊ 2 ಜೆರಾಕ್ಸ್ ಕಾಪಿಗಳನ್ನ ಮುಖ್ಯವಾಗಿ ಮೊದಲೇ ಏನ್ ಮಾಡ್ಬೇಕು, ಆಹಾರ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು. ಈ ರೀತಿ ನಮ್ದು ಪ್ರಾಬ್ಲಮ್ ಆಗಿತ್ತು, ಸೊಲ್ಯೂಷನ್ ಅನ್ನ ಮಾಡ್ಕೊಂಡಿದೀವಿ. ಸೊ ಇದನ್ನ ವೆರಿಫಿಕೇಶನ್ ಮಾಡೋರಿದ್ರೆ ಮಾಡಿ, ಆದ್ರೆ ನಮ್ಗೆ ರೇಷನ್ ಕಾರ್ಡ್ ಕೊಡಿ ಅಂತ ಹೇಳ್ಬೇಕು. ಅವಾಗ ನಿಮ್ಗೆ ರೇಷನ್ ಕಾರ್ಡ್ ಸಿಗತ್ತೆ, ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ಸೊ ಯಾವ ರೀತಿ ನಿಮ್ಗೆ ರೇಷನ್ ಕಾರ್ಡ್ ಸಿಗುತ್ತೋ ನೋಡಿ, ಅದೇ ರೀತಿ ನಿಮ್ಗೆ ರೇಷನ್ ಕಾರ್ಡ್ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಸೊ ಅವಾಗ ನಿಮಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಉಳಿದಂತಹ ಪ್ರತಿಯೊಂದು ಒಂದು ಹಣ, ಎಲ್ಲಾ ರೀತಿಯಲ್ಲಿ ಸ್ಕೀಮ್ಸ್ ಗಳ ಹಣ ಕೂಡ ಸಿಗುತ್ತೆ, ಎಲ್ಲ ರೀತಿ ಯೋಜನೆಗಳು ಕೂಡ ಸಿಗ್ತವೆ. ಸೊ ಅದಕ್ಕಿಂತ ಇನ್ನೊಂದು ಕೆಲಸ ಮಾಡಬೇಕು, ಅಷ್ಟಾದ್ರೆ ನಿಮ್ಗೆ ಸಿಗತ್ತೆ. ಆದ್ರೂ ಸಹಿತ ಒಂದ್ ಸ್ವಲ್ಪ ಎಚ್ಚರಿಕೆ ಇರ್ಬೇಕಲ್ವಾ ನಾವು, ಹೌದಲ್ವಾ? ಮತ್ತೆ ಏನ್ ಮಾಡ್ಬೇಕು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕು. ಇನ್ನೊಂದು ಜೆರಾಕ್ಸ್ ಕಾಪಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ, ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆ ಒಂದು ಜೆರಾಕ್ಸ್ ಪ್ರತಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಸೊ ಅಲ್ಲಿ ಕೂಡ ವೆರಿಫಿಕೇಶನ್ ಆಗುತ್ತೆ. ಸೊ ಇಷ್ಟ ಆದ್ರೆ ನಿಮಗೆ ಹಣ ಖಂಡಿತವಾಗ್ಲೂ ಬರುತ್ತೆ, ಓಕೆನಾ? ಸೊ ಯಾರ್ದು ಈ ರೀತಿ ಆಗಿದೆ, ನೀವು ತಾಂತ್ರಿಕ ದೋಷದಿಂದ ನೀವು ಎಲಿಜಿಬಲ್ ಇದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ. ಸೊ ಹಾಗಾದ್ರೆ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಅಂತ ಸಾರಿ ಹೇಳ್ತಾ ಇರ್ತೀನಿ. ಪ್ರತಿ ವಾರನು ಕೂಡ ಒಂದ್ಸಾರಿ ಆದ್ರೂ ಚೆಕ್ ಮಾಡಿ, ಯಾಕಂದ್ರೆ ಬಹಳಷ್ಟು ಒಂದು ಜನರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ. ಸೊ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರು GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು ಬರ್ತಾ ಇದ್ರೆ, ಸೊ ಆಗ ಮಾತ್ರ ನಿಮಗೆ ಈ ರೀತಿ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗತ್ತೆ. ಸೊ ಬೇರೆ ಏನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಅದಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ, ಓಕೆನಾ? ಸೊ ಆದ್ರೆ ಫಾಲೋ ಮಾಡಿರ್ಬೇಕು. ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ಮಾತ್ರ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸೊ ಈಗ ವೀಕ್ಷಕರೇ, ಈ ಒಂದು ಮೂರನೇ ಗುಡ್ ನ್ಯೂಸ್ ಏನಪ್ಪಾ ಅಂತ ಅನ್ನೋದಾದ್ರೆ, ಅದರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಬಹಳಷ್ಟು ಜನ ಕಾಯ್ತಾ ಇದ್ರಿ, ಏನಪ್ಪಾ ಅಂದ್ರೆ, ನಿಮಗೆ ನಿಮ್ಮ ಖಾತೆಗೆ ಬರೀ 2,000 ರೂಪಾಯಿ ಜಮಾ ಆಗಿರೋದಿಲ್ಲ, 2,600 ಅಥವಾ 2,680 ಅಥವಾ 2,000 ಅಲ್ಲ, 3,000 ಮೇಲ್ಗಡೆ ಏನಾದ್ರೂ ಜಮಾ ಆಗಿದ್ದೆ ಆದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆದ ಹಾಗೆ. ಸೊ ಇದು ಗುಡ್ ನ್ಯೂಸ್ ಬಂದಿರುವಂತದ್ದು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ, 2 ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಗಸ್ಟ್ ಮಾತ್ರ ಜಮಾ ಆಗ್ತಾ ಇದೆ, ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸೆಪ್ಟೆಂಬರ್ ಮಾತ್ರ ಜಮಾ ಆಗ್ತಾ ಇದೆ. ಸೊ ಈ ರೀತಿ ಆಗ್ತಾ ಇದೆ, ಆದ್ರೆ 100% ಜಮಾ ಆಗ್ತಾ ಇದೆ. ಸೊ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇವತ್ತು ಪೋಲ್ ಕೂಡ ಮಾಡೋನಿದ್ದೀನಿ. ಸೊ 14ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿದೆ ಅವರು ಕೂಡ ನಿಮ್ಮ ಅನಿಸಿಕೆಗಳನ್ನ ವೋಟ್ ಮುಖಾಂತರ ತಿಳಿಸಿ. ಅಲ್ಲಿ ಕೆಳಗಡೆ ಕಮೆಂಟ್ ಮುಖಾಂತರ ನಿಮ್ಮ ಜಿಲ್ಲೆಯನ್ನು
ಕೂಡ ಮೆನ್ಷನ್ ಮಾಡಿ. ಸೊ ಅದೇ ರೀತಿಯಾಗಿ ಜುಲೈ ನಿಮ್ಮ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನ ಕೂಡ ಕಮೆಂಟ್ ಮಾಡಿ. ಸೊ ಇಷ್ಟು ಅಪ್ಡೇಟ್ ಅನ್ನ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಂತ ವಿಡಿಯೋ ಮಾಡಿದ್ದೆ, ತಿಳಿಸ್ಕೊಟ್ಟಿದ್ದೀನಿ ಕೂಡ. ಅರ್ಥ ಆಗಿದ್ರೆ, ವಿಡಿಯೋ ಲಾಂಗ್ ಆಗಿದೆ ಕ್ಷಮಿಸಿ, ನಾನು ಹೇಳಿದೀನಿ. ಯಾಕಂದ್ರೆ ವಿಡಿಯೋ ಒಂದ್ ಸ್ವಲ್ಪ ಇನ್ನೂ ಶಾರ್ಟ್ ಮಾಡಬಹುದಾಗಿತ್ತು, ಆದ್ರೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕೆ ಕ್ಲಿಯರ್ ಆಗಿ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಈಗ ನೋಡಿ, ಇಷ್ಟು ಅಪ್ಡೇಟ್ ಆಗಿದ್ರೆ ನಿಮ್ಗೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.